ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಸೋಮವಾರ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತ ಒಂದು ಇವೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಮೇ ಬಿ ಈ ಇವೆಂಟ್ ಈ ವಾರ ಪೂರ್ತಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಬಟ್ ವೀಕೆಂಡ್ ಅಲ್ಲಿ ಇವೆಂಟ್ ಇರೋದು. ಬಟ್ ಯೂಶುವಲಿ ನಿಮ್ಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ ಯಾವಾಗ್ಲೂ ಅಡ್ವಾನ್ಸ್ಡ್ ಆಗಿ ರಿಯಾಕ್ಟ್ ಮಾಡುತ್ತೆ. ನೋಡೋಣ ಯಾವ ಇವೆಂಟ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ನೀವೇನಾದ್ರೂ ಇನ್ನೂ ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಓಪನ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ ಅಲ್ಲೇ ನಂಬರ್ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಮ್ಮ ಟೀಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. 21ನೇ ತಾರೀಕು ಇರುವಂತ ಇವೆಂಟ್ ನಲ್ಲಿ ಭಾಗವಹಿಸುವಂತವರು ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ, ಮಿಸ್ ಮಾಡದೆ. ಅಕೌಂಟ್ ಓಪನ್ ಮಾಡುವಾಗ ಆಟ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡಿ, ಹಾಗೆ TRX20 ಸೆಲೆಕ್ಟ್ ಮಾಡಿ. ಇಲ್ಲಿ ಇದು ಫ್ರೀ ಅಕೌಂಟ್ ಆಗಿರುತ್ತೆ ನಿಮಗೆ. ಇನ್ನು ಸುದ್ದಿಯ ಕಡೆ ನಾವು ಬರೋದಾದ್ರೆ, ಈ ವಾರ ಬ್ರೇಕಿಂಗ್ ಸುದ್ದಿಯನ್ನ ಕೊಡ್ಲಿಕ್ಕೆ ರೆಡಿ ಆಗ್ತಿರೋದು ಬ್ಯಾಂಕ್ ಆಫ್ ಜಪಾನ್. ಕಳೆದ ವಾರನೇ ಇದ್ರ ಬಗ್ಗೆ ಒಂದು ಹಿಂಟ್ ಅನ್ನ ಕೊಟ್ಟಿದ್ದೆ. ಒಂದು ಬಿಗ್ ಇವೆಂಟ್ ಇದೆ, ಆ ಇವೆಂಟ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ. ಈ ವಾರದಲ್ಲಿ ಅಂದ್ರೆ 18, 19ನೇ ತಾರೀಕು ಬ್ಯಾಂಕ್ ಆಫ್ ಜಪಾನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಈ ಹಿಂದೆ ಜಸ್ಟ್ ಒಂದು ಸುದ್ದಿ ಬಂದಿತ್ತು ರೇಟ್ ಹೈಕ್ ಮಾಡಬಹುದು ಅಂತ, ಅಥವಾ ಅದಕ್ಕೆ ಮುಂಚೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಹೈಕ್ ಅನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಮಾರ್ಕೆಟ್ಸ್, ಅದರಲ್ಲೂ ಗ್ಲೋಬಲ್ ಮಾರ್ಕೆಟ್ಸ್, ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್ಸ್ ಬಿಗ್ ನೆಗೆಟಿವ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ವು. ಆನಂತರ ಬ್ಯಾಂಕ್ ಆಫ್ ಜಪಾನ್ ಮುಂದೆ ಬಂದು ನಾವು ಮತ್ತೆ ರೇಟ್ ಹೈಕ್ ಅನ್ನ ಮಾಡಲ್ಲ ಅಂತ ಹೇಳಿತ್ತು. ಅಲ್ಲಿವರೆಗೂ ಮಾರ್ಕೆಟ್ಸ್ ಅಲ್ಲಿ ಬಿಗ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು, ಮೇ ಬಿ 2 to 3 ಟ್ರೇಡಿಂಗ್ ಸೆಷನ್ ಅಲ್ಲಿ. ಜೊತೆಗೆ ರೀಸೆಂಟ್ ಆಗಿ IMF ಕೂಡ ಬ್ಯಾಂಕ್ ಆಫ್ ಜಪಾನ್ ಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಿತ್ತು, ರೇಟ್ ಹೈಕ್ ಅನ್ನ ಮಾಡಬೇಡಿ ಅಂತ. ಈಗಿರುವಾಗ ಜಪಾನ್ ರೇಟ್ ಹೈಕ್ ಅನ್ನ ಮಾಡ್ಲಿಕ್ಕೆ ಹೊರಡ್ತಾ ಇದೆ. ಎಕ್ಸಾಕ್ಟ್ಲಿ ಏನ್ ಸುದ್ದಿ ಬರುತ್ತೆ ಅದು ನಮ್ಗೆ ಶುಕ್ರವಾರ ಗೊತ್ತಾಗುತ್ತೆ, ಯಾಕಂದ್ರೆ 19ನೇ ತಾರೀಕು ಔಟ್ಕಮ್ ಬರೋದು. ಆದ್ರೆ ಮಾರ್ಕೆಟ್ಸ್ ಯಾವತ್ತೂ ಅಡ್ವಾನ್ಸ್ಡ್ ಆಗಿ ರಿಯಾಕ್ಟ್ ಮಾಡುತ್ತೆ. ಆದ್ರೆ ಈಗ ಬರುತ್ತಿರುವಂತಹ ಸುದ್ದಿಗಳ ಪ್ರಕಾರ ರೇಟ್ ಹೈಕ್ ಮಾಡಬಹುದು ಅಂತ. ಹಾಗೆ ಅಲ್ಲಿ ಇತ್ತೀಚೆಗೆ ಹೊಸ ಪ್ರಧಾನಿ ಕೂಡ ಆಯ್ಕೆಯಾಗಿದ್ದಾರೆ. ಅವರು ಪ್ರೋ ಮಾರ್ಕೆಟ್ ಇರುವಂತಹ ಪ್ರಧಾನಿ, ಮಾರ್ಕೆಟ್ ಹಾಗೂ ಎಕಾನಮಿ ಬಗ್ಗೆ ಕನ್ಸರ್ನ್ ಇಟ್ಕೊಂಡಿರುವಂತವ್ರು. ಹಾಗಾಗಿ ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಮೇ ಬಿ ಏನು ನಿಯರ್ 0 ಇತ್ತು ಇಂಟ್ರೆಸ್ಟ್ ರೇಟ್, ಅದನ್ನ ಅಪ್ ಮಾಡುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗೆ ಇಲ್ಲಿ ಮುಂದುವರಿಯ ಮುಂಚೆ ಒಂದು ವಿಷಯನ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ಲಿಕ್ಕೆ ಬಯಸ್ತೀನಿ. ಏನು ಜಪಾನ್ ಅಥವಾ ಬ್ಯಾಂಕ್ ಆಫ್ ಜಪಾನ್ ರೇಟ್ ಹೈಕ್ ಅನ್ನ ಮಾಡ್ಲಿಕ್ಕೆ ಹೊರಡ್ತಾ ಇದೆ, ಇದು ಟೆಂಪರರಿಲಿ ನಮ್ಗೆ ಬ್ಯಾಡ್ ನ್ಯೂಸ್ ಆಗ್ಬಹುದು. ಅಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಸ್ವಲ್ಪ ನೆಗೆಟಿವ್ ಬರ್ಬೋದು, ಆದ್ರೆ ಲಾಂಗ್ ರನ್ ಅಲ್ಲಿ ಇದರಿಂದ ಪಾಸಿಟಿವ್ಸ್ ಜಾಸ್ತಿ ಇದೆ. ಅಂದ್ರೆ 6 months, 1 year, 2 years, 5 years ಈ ರೀತಿ ನಾವು ಟೈಮ್ ಫ್ರೇಮ್ ಅಲ್ಲಿ ನೋಡಿದಾಗ ಇದು ನಮ್ಗೆ ಪಾಸಿಟಿವ್. ಯಾಕೆಂತಂದ್ರೆ ಜಪಾನ್ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಭಾರತದಲ್ಲಿ ಮಾಡ್ತಾ ಇದೆ. ಜಪಾನ್ ಕೂಡ ಗ್ರೋ ಆಗಲಿಕ್ಕೆ ಶುರುವಾಯಿತು ಅಂತಂದ್ರೆ, ಇನ್ನು ಅವರು ಪ್ರೋ ಮಾರ್ಕೆಟ್ ಗಮನ ಹರಿಸ್ತಿದ್ದಾರೆ ಅಂತಂದ್ರೆ ಅಲ್ಲಿಂದ ಇನ್ನೂ ಇನ್ವೆಸ್ಟ್ಮೆಂಟ್ ಗಳು ಭಾರತಕ್ಕೆ ಹರಿದು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓವರ್ ಆಲ್ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನು ನೋಡಿದಾಗ ಇದು ಪಾಸಿಟಿವ್ ಆಗಿರುತ್ತೆ. ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ, ಎಸ್ಪೆಷಲಿ ಯಾಕೆ ಶಾರ್ಟ್ ಟರ್ಮ್ ಅಲ್ಲಿ ಅಂತಂದ್ರೆ ಕ್ಯಾರಿ ಟ್ರೇಡ್ ವಿಚಾರದಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು. ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಇದೇ ವಿಡಿಯೋದಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಹಿಂದೆನೆ ಕ್ಯಾರಿ ಟ್ರೇಡ್ ಬಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದ್ದೀನಿ, ಎಸ್ಪೆಷಲಿ ಮಾರ್ಕೆಟ್ ಯಾವಾಗ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತೋ ಆ ಸಂದರ್ಭದಲ್ಲಿ. ಅದನ್ನ ನೋಡಿರೋರಿಗೆ ಈಗಾಗಲೇ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಒಂದು ವಿಷಯ ಕ್ಲಿಯರ್ ಆಗಿರಲಿ, ಇದು ಶಾರ್ಟರ್ ಟರ್ಮ್ ಅಲ್ಲಿ ಕ್ವಿಕ್ ರಿಯಾಕ್ಷನ್ ಗೆ ಕಾರಣ ಆಗ್ಬೋದು ಮಾರ್ಕೆಟ್ ಅಲ್ಲಿ ಅಷ್ಟೇ. ಬಟ್ ಲಾಂಗ್ ರನ್ ಅಲ್ಲಿ ಇದು ನಮಗಂತೂ ಒಳ್ಳೆಯ ಸುದ್ದಿನೇ. ಇನ್ನು ಏನ್ ಮಾಡಕ್ ಹೊರಟಿದೆ ನೀವು ಇಲ್ಲಿ ನೋಡಬಹುದು. ಬ್ಯಾಂಕ್ ಆಫ್ ಜಪಾನ್ ಸೆಟ್ ಫಾರ್ ಫಸ್ಟ್ ರೇಟ್ ಹೈಕ್ ಇನ್ 11 months. 11 months ಹಿಂದೆ ಅಂದ್ರೆ ಕಳೆದ ವರ್ಷ ರೇಟ್ ಹೈಕ್ ಅನ್ನ ಮಾಡಿತ್ತು ಬ್ಯಾಂಕ್ ಆಫ್ ಜಪಾನ್, 25 ಬೇಸಿಸ್ ಪಾಯಿಂಟ್ಸ್. ಅದನ್ನು ಈಗ ಅರೌಂಡ್ 0.35% ಇದೆ ಅನ್ಕೊಳ್ತೀನಿ. ಎಕ್ಸಾಕ್ಟ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. ಈ ರೇಟ್ ಹೈಕ್ ಆದಂತ ಸಂದರ್ಭದಲ್ಲಿ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು. ಗ್ಲೋಬಲ್ ಮಾರ್ಕೆಟ್ಸ್ ಒಂದು ದಿನ ಬಿಗ್ ನೆಗೆಟಿವ್ ರಿಯಾಕ್ಟ್ ಮಾಡಿದ್ವು. ಈಗ ಮತ್ತೆ ರೇಟ್ ಹೈಕ್ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಎಕ್ಸಾಕ್ಟ್ ನ್ಯೂಸ್ ನಾನು ಅವಾಗಲೇ ಹೇಳಿದಾಗೆ ಶುಕ್ರವಾರ ಗೊತ್ತಾಗುತ್ತೆ. Exclusive. BOJ to pledge more rate hikes at next week's policy meeting, sources say. Sources ನ ಮೂಲಕ ಬರುತ್ತಿರುವಂತ ಸುದ್ದಿ. ಜೊತೆಗೆ 2026ರಲ್ಲಿ ಮೇ ಬಿ ಇನ್ನೂ ಒಂದಷ್ಟು ರೇಟ್ ಹೈಕ್ ಆಗಬಹುದು ಅನ್ನುವಂತ ಸುದ್ದಿಗಳು ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದೇ ಒಂದು ಎಕ್ಸ್ಪೆಕ್ಟೇಷನ್ ನ ಮೇಲೆನೆ ಎಸ್ಪೆಷಲಿ ನಿನ್ನೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಈಗಾಗಲೇ ಇದೇ ಸುದ್ದಿಯ ಕಾರಣಕ್ಕೆ. ನೀವು ಇಲ್ಲಿ ನೋಡಬಹುದು ಅಮೆರಿಕನ್ ಮಾರ್ಕೆಟ್ ಡೌ ಜೋನ್ಸ್ ನೋಡಬಹುದು 0.5% ಡೌನ್ ಆಗಿದೆ. ನಾಸ್ಡಾಕ್ ಅಲ್ಲಿ 1.69% ಡೌನ್ ಇದೆ. ಇನ್ನು ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ನಾವು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಂತಹ ಸಂದರ್ಭದಲ್ಲಿ ಇವುಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ. ಆಗ ಆಕ್ಚುಲಿ ಪಾಸಿಟಿವ್ ಇತ್ತು, ಬಟ್ ಎಂಡ್ ಆಫ್ ದ ಡೇ ಯಾವ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು. ಏಷ್ಯನ್ ಮಾರ್ಕೆಟ್ ಗಳು ಪಾಸಿಟಿವ್ ಇದ್ದಾವೆ, ಯಾಕಂದ್ರೆ ಈ ಸುದ್ದಿ ಬರುವಷ್ಟರಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಆಗ್ಲೇ ಕ್ಲೋಸ್ ಆಗಿತ್ತು, ನಮ್ಮ ಮಾರ್ಕೆಟ್ ಕೂಡ ಕ್ಲೋಸ್ ಆಗಿತ್ತು. ಹಾಗಾಗಿ
ಅಲ್ಲಿ ಒಂದಷ್ಟು ಪಾಸಿಟಿವ್ ಇದೆ. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳು ಇನ್ನು ಓಪನ್ ಇದ್ದು ಪಾಸಿಟಿವ್ ಇದ್ದಂತ ಮಾರ್ಕೆಟ್ ಗಳು ನೆಗೆಟಿವ್ ಗೆ ಜಾರಿದ್ದಾವೆ ಕೂಡ. ಹಾಗಾದ್ರೆ ಯಾಕೆ ಇದು ಬ್ಯಾಡ್ ನ್ಯೂಸ್ ಆಗ್ತಾ ಇದೆ? ಜಪಾನ್ ರೇಟ್ ಹೈಕ್ ಮಾಡೋದಕ್ಕೂ ವರ್ಲ್ಡ್ ಮಾರ್ಕೆಟ್ ಬೀಳೋದಕ್ಕೂ ಏನ್ ಕಾರಣ? ಈ ವಿಚಾರಕ್ಕೆ ನಾವು ಬರೋದು ಎನ್ ಕ್ಯಾರಿ ಟ್ರೇಡ್. ನೀವು ಇಲ್ಲಿ ನೋಡಬಹುದು ಎನ್ ಕ್ಯಾರಿ ಟ್ರೇಡ್ ಇದಕ್ಕೆ ಇಂಪ್ಯಾಕ್ಟ್ ಮಾಡ್ತಿರೋಂಥದ್ದು. ಏನಿದು ಎನ್ ಕ್ಯಾರಿ ಟ್ರೇಡ್ ನೋಡಬಹುದು. ಎನ್ ಕ್ಯಾರಿ ಟ್ರೇಡ್ is a popular forex strategy where investors borrow Japanese yen at very low interest rates and convert it to a higher yielding currency like USD or AUD to invest in assets like bonds or stocks, profiting from the interest rate difference. But it's risky as a sudden yen strengthening can wipe out profits or create losses when unwinding the trade, leading to market volatility. ಒಂದಷ್ಟು ಜನರಿಗೆ ಅರ್ಥ ಆಗಿರೋದಿಲ್ಲ. ಡೋಂಟ್ ವರಿ. ಇದೇನಂದ್ರೆ ಒಂದು ಫಾರೆಕ್ಸ್ ಸ್ಟ್ರಾಟಜಿ ಇದು. ಯಾಕೆಂತಂದ್ರೆ ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನಿಯರ್ 0 ಇದೆ. ಈಗ ಇರೋದು ನೋಡಬಹುದು 0.5% ಇದೆ. ಆಗ್ಲೇ ನಾನು 0.35 ಅಂತ ಅಂದೆ. ನೋಡಬಹುದು 0.5% ಇದೆ. ಅಂದ್ರೆ 0.5% ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಇದೆ. ಬಟ್ ಈ ಮುಂಚೆ ಅಷ್ಟು ಇರ್ಲಿಲ್ಲ, 0 ಇತ್ತು. 0ದಲ್ಲಿ ಲೋನ್ ತಗೊಳ್ಬಹುದಿತ್ತು 0 ಇಂಟ್ರೆಸ್ಟ್ ರೇಟ್ ಅಲ್ಲಿ. ಈಗಿರುವಾಗ ಇನ್ಸ್ಟಿಟ್ಯೂಷನ್ಸ್, ಫಾರಿನ್ ಇನ್ವೆಸ್ಟರ್ಸ್, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಜಪಾನ್ ಅಲ್ಲಿ ಲೋನ್ ಅನ್ನ ತಗೊಂಡು ಅದನ್ನ ಬೇರೆ ಕರೆನ್ಸಿಗಳಿಗೆ ಕನ್ವರ್ಟ್ ಮಾಡಿ ಪೊಟೆನ್ಶಿಯಲ್ ಇರುವಂತಹ ಮಾರ್ಕೆಟ್ಸ್ ಅಲ್ಲಿ, ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ರೀತಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಈಗಾಗಲೇ. ಇದು ಸಾಮಾನ್ಯ ಜನರಿಗೆ ಸಿಗೋದಿಲ್ಲ, ಆದ್ರೆ ಇನ್ಸ್ಟಿಟ್ಯೂಷನ್ಸ್ ಗೆ ಸಿಗುತ್ತೆ. ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದ್ದಿದ್ರಿಂದ ಅಲ್ಲಿಂದ ಲೋನ್ ತಗೊಂಡು ಫಾರ್ ಎಕ್ಸಾಂಪಲ್ ಭಾರತದ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಇಲ್ಲಿ ಜಾಸ್ತಿ ರಿಟರ್ನ್ಸ್ ಬರುತ್ತೆ, ನಂತರ ಅದನ್ನ ಎನ್ ಗೆ ಕನ್ವರ್ಟ್ ಮಾಡಿ ಪೇ ಮಾಡೋದು. ಈ ರೀತಿ ಕ್ಯಾರಿ ಟ್ರೇಡ್ ಮಾಡ್ತಾ ಇರ್ತಾರೆ. ಈಗ ಇವ್ರೇನಾದ್ರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, ಇವ್ರಿಗೂ ಕೂಡ ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ತಮ್ಮ ಇನ್ವೆಸ್ಟ್ಮೆಂಟ್ ವಾಪಸ್ ತೆಗೆದು ಹೋಗಿ ಆ ಲೋನ್ ಅನ್ನ ರೀಪೇ ಮಾಡ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ರಿಸ್ಕ್ ಏನಂತ ಕರೆನ್ಸಿ ರಿಸ್ಕ್. ಆಕ್ಚುಲಿ ಎನ್ ಸ್ಟ್ರಾಂಗ್ ಆದ್ರೆ ಸಮಸ್ಯೆ ಇಲ್ಲ ಇನ್ವೆಸ್ಟರ್ಸ್ ಗೆ, ಬಟ್ ಎನ್ ವೀಕ್ ಆದ್ರೆ ಸಮಸ್ಯೆ ಆಗ್ತಿರೋದು. ಈಗ ಇಂಡಿಯನ್ ಕರೆನ್ಸಿ ತರನೇ ಜಪಾನ್ ಎನ್ ಕೂಡ ವೀಕ್ನೆಸ್ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ರೇಟ್ ಹೈಕ್ ಅನ್ನ ಮಾಡಿದ್ರೆ ಕ್ಯಾರಿ ಟ್ರೇಡ್ ಹೊಂದಿರೋರು ಅಲ್ಲಿಂದ, ಅಂದ್ರೆ ಇಂಡಿಯನ್ ಮಾರ್ಕೆಟ್ ಆಗ್ಬೋದು, ಅಮೆರಿಕನ್ ಮಾರ್ಕೆಟ್ ಆಗ್ಬೋದು, ಅಥವಾ ಯುರೋಪಿಯನ್ ಮಾರ್ಕೆಟ್ ಆಗ್ಬೋದು, ಎಲ್ಲೆಲ್ಲ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಲ್ಲಿಂದ ಎಕ್ಸಿಟ್ ಆಗಿ ಎನ್ ಅನ್ನ ತಗೊಳಕ್ ಹೋಗ್ತಾರೆ. ಎನ್ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಅಬ್ವಿಯಸ್ಲಿ ಎನ್ ಸ್ಟ್ರಾಂಗ್ ಆಗುತ್ತೆ. ಅದು ಜಪಾನ್ಗೆ ಪಾಸಿಟಿವ್. ಹಾಗೆ ಪೇ ಮಾಡಿಲ್ಲ ಅಂದ್ರೆ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಹಾಗಾಗಿ ಬಹುಶಃ ಔಟ್ ಫ್ಲೋ ಹೋಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಜಪಾನ್ ರೇಟ್ ಹೈಕ್ ಅನ್ನ ಮಾಡಿದ್ರೆ. ಜಪಾನ್ ಏನ್ ನೋಡಬಹುದು, ನಮ್ಮ ಇಂಡಿಯನ್ ರುಪಿ ತರನೇ ಇಲ್ಲೂ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ಏಪ್ರಿಲ್ 2025 ಇಂದ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ. ತುಂಬಾನೇ ಸ್ಟ್ರಾಂಗ್ ಆಗಿದೆ. ಡಾಲರ್, ಜಪನೀಸ್ ಎನ್ ವೀಕ್ ಆಗಿದೆ. ಏನು ನಮ್ಮ ಮಾರ್ಕೆಟ್ ಇಂದ FIIs ಔಟ್ ಫ್ಲೋ ಹೋಗುವಂತ ಸಾಧ್ಯತೆಗಳು ಇನ್ನು ಕಂಟಿನ್ಯೂ ಆಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಸೆಲ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಜಪಾನ್ ಕೂಡ ರೇಟ್ ಹೈಕ್ ಅನ್ನ ಮಾಡಿದ್ರೆ ಈ ಸೆಲ್ಲಿಂಗ್ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದ್ದೇ ಇರುತ್ತೆ. ಯಾಕಂದ್ರೆ ಕ್ಯಾರಿ ಟ್ರೇಡ್ ಹೊಂದಿರೋರು ಸ್ಕ್ವೇರ್ ಆಫ್ ಮಾಡಬೇಕಾಗುತ್ತೆ, ರೀಪೇ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನೂ ಔಟ್ ಫ್ಲೋ ಜಾಸ್ತಿ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಜೊತೆಗೆ ನೆಕ್ಸ್ಟ್ ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಲಿಡೇಸ್ ಅಲ್ಲಿ ಯೂಶುವಲಿ ನಿಮ್ಗೆ ಗೊತ್ತಿದೆ FIIs ಅಷ್ಟೊಂದು ಆಕ್ಟಿವಿಟಿ ಇರೋದಿಲ್ಲ ಆಫ್ಟರ್ ನೆಕ್ಸ್ಟ್ ವೀಕ್. ಹಾಗಾಗಿ ಮೇ ಬಿ ಈ ವಾರ ಏನಿದೆ ಇದು ಬಹಳ ಬಿಸಿಯೆಸ್ಟ್ ವೀಕ್ ಆಗ್ಬೋದು ಇವರಿಗೆ. ಬಟ್ ಎಕ್ಸ್ಪೆಕ್ಟೇಷನ್ ಮೇಲೆನೆ ಸೆಲ್ಲಿಂಗ್ ಅನ್ನ ಮಾಡ್ತಾ ಹೋಗ್ಬೋದು. ಆ ಒಂದು ರಿಸ್ಕ್ ಫ್ಯಾಕ್ಟರ್ ಈಗ ನಮ್ ಕಣ್ಣಿಗೆ ಕಾಣ್ತಾ ಇದೆ. ಇನ್ನು ನಮ್ಮ ರುಪಿ ಅಂತೂ 90 ಲೆವೆಲ್ ಅನ್ನ ಕ್ರಾಸ್ ಮಾಡಿ ಟ್ರೇಡ್ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಔಟ್ ಫ್ಲೋ ಇನ್ನೂ ಜಾಸ್ತಿ ಆಯ್ತು ಅಂದ್ರೆ, FIIs ಇನ್ನೂ ಸೆಲ್ಲಿಂಗ್ ಜಾಸ್ತಿ ಮಾಡಿದ್ರು ಅಂದ್ರೆ ಬಹುಶಃ ಇನ್ನೂ ಒಂದಷ್ಟು ವೀಕ್ನೆಸ್ ಗೆ ಕಾರಣ ಆಗ್ಬೋದು. 91 ಅನ್ನು ಕೂಡ ಕ್ರಾಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ರುಪಿ ಡಾಲರ್ ಎದುರುಗಡೆ. ಜೊತೆಗಿಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತಂದ್ರೆ, ಜಪಾನ್ ಒನ್ ಆಫ್ ದ ಲಾರ್ಜೆಸ್ಟ್ ಫಾರಿನ್ ಹೋಲ್ಡರ್ ಆಫ್ US ಡೆಟ್. $1.1 ಟ್ರಿಲಿಯನ್ ಡೆಟ್ ಅನ್ನು ಹೋಲ್ಡ್ ಮಾಡ್ತಿದೆ. ಅಮೆರಿಕದ ಡೆಟ್ ಅನ್ನು, ಅಮೆರಿಕದ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತದ್ದು, ಗವರ್ನಮೆಂಟ್ ಬಾಂಡ್ಸ್ $1.1 ಟ್ರಿಲಿಯನ್. ಅದು ಕೂಡ ಅವ್ರಿಗೊಂದಷ್ಟು ಅಡ್ವಾಂಟೇಜಸ್ ಅನ್ನ ತಂದ್ಕೊಡುತ್ತೆ. ಇನ್ನು ನಮ್ಮ ಇಂಡಿಯಾ ಎಷ್ಟು US ಡೆಟ್ ಹೋಲ್ಡ್ ಮಾಡ್ತಿದೆ ಅಂತ ನೋಡಬಹುದು, $224 ಬಿಲಿಯನ್. ಜಪಾನ್ ಫಸ್ಟ್ ಪ್ಲೇಸ್ ಅಲ್ಲಿ ನಿಲ್ಲುತ್ತೆ, $1.1 ಟ್ರಿಲಿಯನ್ ಇದೆ. ಚೀನಾ ಎರಡನೇ ಪ್ಲೇಸ್ ಅಲ್ಲಿ ನಿಲ್ಲುತ್ತೆ, $867 ಬಿಲಿಯನ್ ಇದೆ, $867 ಬಿಲಿಯನ್. ಭಾರತ $224 ಬಿಲಿಯನ್ US ಡೆಟ್ ಅನ್ನು ಹೋಲ್ಡ್ ಮಾಡ್ತಿದೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಕ್ಯಾರಿ ಟ್ರೇಡ್ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಬೀಳುವಂತ ಸಾಧ್ಯತೆಗಳು ಇರುತ್ತೆ ಈ ವಾರದಲ್ಲಿ. ಅದು ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಬೀಳುತ್ತೆ ಕಾದು ನೋಡ್ಬೇಕಾಗಿದೆ. ಹಾಗೆ ಇದು ಒಂದು ಬ್ಯಾಡ್ ನ್ಯೂಸ್ ಆದ್ರೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ಅಮೆರಿಕದಿಂದ. ನೋಡಬಹುದು, 3 US ಹೌಸ್ ಮೆಂಬರ್ಸ್ ಮೂವ್ ಟು ಓವರ್ಟರ್ನ್ ಟ್ರಂಪ್ಸ್ 50% ಟ್ಯಾರಿಫ್ಸ್ ಆನ್ ಇಂಡಿಯಾ. ಭಾರತದ ಮೇಲೆ ಟ್ರಂಪ್ 50% ಟ್ಯಾರಿಫ್ ಏನ್ ಹಾಕಿದ್ದಾರೆ ಅದನ್ನ ಓವರ್ ಟರ್ನ್ ಮಾಡ್ಲಿಕ್ಕೆ 3 ಜನ US ಹೌಸ್ ಮೆಂಬರ್ಸ್ ರೆಸಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. US ಅಲ್ಲಿ ನೋಡಬಹುದು, US ಹೌಸ್ ರೆಪ್ರೆಸೆಂಟೇಟಿವ್ಸ್ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಎ ರೆಸಲ್ಯೂಷನ್ ಸೀಕಿಂಗ್ ಟು ಎಂಡ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ಸ್ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲರೇಷನ್
which led to tariffs up to 50% on imports from India. The lawmakers described the duties as illegal. ಇವರು ಹಾಕಿರುವಂತ ಟ್ಯಾರಿಫ್ ಏನಿದೆ ಅದನ್ನ ಇಲ್ಲಿಗಲ್ ಅಂತ ಹೇಳ್ತಿದ್ದಾರೆ. ಹಾಗೆ warned that they would harm American workers, consumers and US-India relations. ಈ ಟ್ಯಾರಿಫ್ಸ್ ಅಮೆರಿಕದ ವರ್ಕರ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಕನ್ಸ್ಯೂಮರ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಹಾಗೆ ಭಾರತ ಅಮೆರಿಕ ಸಂಬಂಧಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಇದನ್ನ ಎಂಡ್ ಮಾಡಬೇಕು ಅನ್ನುವಂತ ರಿಸಲ್ಯೂಷನ್ ಕೂಡ ಮೂವ್ ಮಾಡ್ತಿದ್ದಾರೆ. ಇದು ಆಕ್ಚುಲಿ ಒಳ್ಳೆ ಸುದ್ದಿ. ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಈ ರೀತಿಯ ಡೆವಲಪ್ಮೆಂಟ್ಸ್ ಆಗೋದು ಟ್ರಂಪ್ ಮೇಲೆ ಒಂದಷ್ಟು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಈ ರೀತಿ ಕೆಲವು ಸುದ್ದಿಗಳು ಕೂಡ ಬರ್ತಿದ್ದಾವೆ. ಬಟ್ ಅದರ ನಡುವೆ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೀಗೆ ಮಾರ್ಕೆಟ್ಸ್ ಅಲ್ಲಿ ಅನ್ಸರ್ಟನಿಟಿ ಇತ್ತು ಅಂತಂದ್ರೆ ಖಂಡಿತ ಕಮಾಡಿಟೀಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಈಗಾಗಲೇ ಗೋಲ್ಡ್ ರೆಕಾರ್ಡ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ, ಹಾಗೆ ಸಿಲ್ವರ್ ಕೂಡ ರೆಕಾರ್ಡ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಎರಡರಲ್ಲೂ ರೆಕಾರ್ಡ್ ರ್ಯಾಲಿ ಕಂಟಿನ್ಯೂ ಆಗ್ತಿದೆ. ಸೊ ಮೇ ಬಿ ಈ ಅನ್ಸರ್ಟನಿಟೀಸ್ ಇವುಗಳನ್ನ ಇನ್ನು ಮೇಲೆ ತಗೊಂಡೋದ್ರೆ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಆ ರೀತಿಯ ಸನ್ನಿವೇಶಗಳು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗ್ತಿದೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸದ್ಯದ ಮಟ್ಟಿಗೆ ರೇಟ್ ಜಾಸ್ತಿ ಮಾಡೋದು ಬ್ಯಾಂಕ್ ಆಫ್ ಜಪಾನ್ ಬ್ಯಾಡ್ ನ್ಯೂಸ್ ಆಗುತ್ತೆ. ಇಮಿಡಿಯೇಟ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಬಟ್ ಲಾಂಗ್ ರನ್ ಅಲ್ಲಿ ಅದು ಒಂದಷ್ಟು ಪಾಸಿಟಿವಿಟಿಯನ್ನು ಕೂಡ ನಮಗೆ ತರುತ್ತೆ. ಸರಿಗಳೇ, ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ನಿಮಗೆ ಇಮೇಲ್ ಮೂಲಕ ನಾವು ಕೊಡ್ತೀವಿ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.